ಬಿಜೆಪಿ ಕಾರ್ಯಕರ್ತೆ ವ್ಯವಸ್ಥೆಗೊಳಿಸಿ ಹಲ್ಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಹಂಡಿ ಮಹತ್ವದ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಕಾಂಗ್ರೆಸ್. ಇನ್ನು ಕಾಂಗ್ರೆಸ್ನ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಈ ಪ್ರಕರಣದ ಹಿಂದೆ ಶಾಸಕ ಮಹೇಶ್ ಟೆಂಗಿನಕಾಯಿ ಇದ್ದಾರೆ. ನೋಡಿ, ಸುಜಾತಾ ಹಂಡಿ ಮಹತ್ವದ ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕ. ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಈ ಒಂದು ಪ್ರಕರಣದ ಹಿಂದೆ ಶಾಸಕ ಮಹೇಶ್ ಟೆಂಗಿನಕಾಯಿ ಇದ್ದಾರೆ. ಪೊಲೀಸರು ಕರೆದುಕೊಂಡು ಹೋಗುವಾಗ ವಿಡಿಯೋ ಮಾಡಿದ್ದಾರೆ. ಆಕೆಯೇ ಬಟ್ಟೆಯನ್ನ ಬಿಚ್ಚಿರುವಂತಹ ವಿಡಿಯೋವನ್ನ ತಿರುಚಿ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋ ಸುಜಾತ ಸಹೋದರ ಮರ್ಯಾದಾಸ್ ಮಾಡಿದ್ದಾನೆ. ಪೊಲೀಸರಿಗೆ ಬ್ಲಾಕ್ ಮೇಲ್ ಮಾಡಿ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಇನ್ನು ಮಹೇಶ್ ಟೆಂಗಿನಕಾಯಿ ರಾಕ್ಷಸ ಪ್ರವೃತ್ತಿಯನ್ನ ಹೊಂದಿದ್ದಾರೆ. ಇಂಥವರನ್ನ ಬಿಜೆಪಿ ಪಕ್ಷಕ್ಕೆ ಸೇರಿಸಿಕೊಂಡಿದೆ ಶಾಸಕರ ಕುಮ್ಮಕ್ಕು. ಇದಕ್ಕೆ ಶಾಸಕ ಮಹೇಶ್ ಟೆಂಗಿನಕಾಯಿ ಕೃಪಾ ಕಟಾಕ್ಷ ಇದೆ. ಶಾಸಕರೇ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇರೋದು. ಇದು ಬಿಜೆಪಿ ಶಾಸಕ ಮಹೇಶ್ ಟೆಂಗಿನಕಾಯಿ ಟೂಲ್ ಕಿಟ್. ರಾಕ್ಷಸ ಮಹಿಳೆಯಿಂದಾಗಿ ಮಹೇಶ್ ಟೆಂಗಿನಕಾಯಿ ಕೃಪಾ ಕಟಾಕ್ಷ ಇದೆ. ಅವರ ಹಿಂದೆ ಯಾರಿದ್ದಾರೆ? ಈ ರಾಕ್ಷಸ ಮಹಿಳೆಯ ಹಿಂದೆ ಅಂತಂದ್ರೆ ಶಾಸಕರಿದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡಲು ಹೊರಟಿದ್ದಾರೆ. ಸತ್ಯ ಹೊರಬಂದಂತಹ ಮೇಲೆ ಬೇರೆ ವರಸೆಯನ್ನ ಇವರು ಶುರು ಮಾಡಿದ್ದಾರೆ. ಸುಜಾತಾ ಮೃಗಿಯ ವರ್ತನೆ ವಿಡಿಯೋ ಇದೀಗ ರಿಲೀಸ್ ಮಾಡಿದ್ದೇವೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಸಮಗ್ರ ತನಿಖೆಯನ್ನ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೈ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪರಿಸ್ಥಿತಿ ಏನಾಗ್ಬಿಟ್ಟಿದೆ, ಈ ವಿಡಿಯೋ ರಿಲೀಸ್ ಆದ್ಮೇಲೆ ನಾನು ನಿಮ್ಮ ಮುಖಾಂತರ ಕೇಳ್ಕೊತೇನೆ, ಯಾರೆಲ್ಲ ಸುಜಾತಾ ಹಂಡಿಯಿಂದ ಮಹೇಶ್ ಟೆಂಗಿನಕಾಯಿ ದೌರ್ಜನ್ಯಕ್ಕೆ ಒಳಗಾಗ್ರಿ, ನೀವು ಹೊರಗೆ ಬಂದು ದೂರು ಕೊಡಿ. ನಾವು ಇವತ್ತು 11 ಗಂಟೆಗೆ ಪೊಲೀಸ್ ಆಯುಕ್ತರಿಗೆ ಭೇಟಿಯಾಗಿ ಇದನ್ನು ಕೊಟ್ಟು ಇದನ್ನ ಸತ್ಯಾಸತ್ಯತೆ ತನಿಖೆ ಆಗಬೇಕಂತ ಕೇಳ್ತೀವಿ. ಪರಿಸ್ಥಿತಿ ಏನಾಗ್ಬಿಟ್ಟಿದೆ, ಈ ವಿಡಿಯೋ ರಿಲೀಸ್ ಆದ್ಮೇಲೆ ನಾನು ನಿಮ್ಮ ಮುಖಾಂತರ ಕೇಳ್ಕೊತೇನೆ, ಯಾರೆಲ್ಲ ಸುಜಾತಾ ಹಂಡಿಯಿಂದ ಮಹೇಶ್ ಟೆಂಗಿನಕಾಯಿ ದೌರ್ಜನ್ಯಕ್ಕೆ ಒಳಗಾಗ್ರಿ, ನೀವು ಹೊರಗೆ ಬಂದು ದೂರು ಕೊಡಿ. ನಾವು ಇವತ್ತು 11 ಗಂಟೆಗೆ ಅವ್ರ ಗುರುಗಳು ನಾನು ಮತ್ತೆ ವಾಪಸ್ ಬಂದು ನಿಲ್ಲಬೇಕನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದಿಷ್ಟು BJP ನಾಯಕರು ಅವರು ಇಲ್ಲಿ ಸ್ಪರ್ಧೆ ಮಾಡಬೇಕನ್ನುವಂಥ ತಯಾರಿಯಲ್ಲಿದ್ದಾರೆ. ಈ ಅಭದ್ರತೆಯಲ್ಲಿ ಅವ್ರ ಸೀಟ್ ಅವ್ರು ಉಳಿಸ್ಕೋಬೇಕನ್ನೋ ದೃಷ್ಟಿಯಿಂದ ಹುಬ್ಬಳ್ಳಿಯನ್ನು ಶಾಂತಿ ಭಗ್ನ ಮಾಡಬೇಕಂತ ಹೇಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಒಂದು ಫೋಟೋನ ಕೊಟ್ಟು ನಾನು ಮಾತಾಡಿದ್ದೀನಿ. ಇದ್ರ ಹಿಂದೆ ಮಹೇಶ್ ಟೆಂಗಿನಕಾಯಿ ಅವರು ಇದ್ದಾರೆ. ಮಹೇಶ್ ಟೆಂಗಿನಕಾಯಿ ಅವರು ಮೀಟಿಂಗ್ ಮಾಡಿದರು. ಈ ಎಂಟೈರ್ ಪ್ರಕರಣದ ಹಿಂದೆ ಇರುವಂಥ ವ್ಯಕ್ತಿ ಮಹೇಶ್ ಟೆಂಗಿನಕಾಯಿ ಒಬ್ಬರೇ. ಇದು ಅವರು ಕ್ರಿಯೇಟ್ ಮಾಡಿರುವಂಥ ಟೂಲ್ ಕಿಟ್ ಅನ್ನೋದನ್ನು ನಾನು ಹೇಳಿದ್ದೆ. ಇವತ್ತು ಮತ್ತೆ ನಾನು ಅದನ್ನೇ ಹೇಳ್ತೀನಿ. ಈ ಎಂಟೈರ್ ಪ್ರಕರಣ ಶಾಂತಿ ಭಗ್ನ ಮಾಡೋಕ್ಕೆ, ಕಾನೂನು ಸುವ್ಯವಸ್ಥೆ ಗೆಡ್ಸೋಕ್ಕೆ, ಮಹಿಳೆಯರ ಮೇಲೆ ಗೌರವ ಚ್ಯುತಿ ಮಾಡೋ ಕೆಲಸ ಯಾರಾದರೂ ಮಾಡಿದ್ರು ಅದು ಕೇವಲ BJPಯ ಮಹೇಶ್ ಟೆಂಗಿನಕಾಯಿ ಅವರು ಮಾಡಿದ್ದಾರೆ ಅನ್ನೋದನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಈ ರಾಕ್ಷಸ ಮಹಿಳೆ ಹಿಂದೆ ಯಾರಿದ್ದಾರೆ ಅಂತಂದರೆ ಮಹೇಶ್ ಟೆಂಗಿನಕಾಯಿ ಇದ್ದಾರೆ. ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಶಾಂತಿ ಕದಡುವ ಉದ್ದೇಶದಿಂದ ತನ್ನನ್ನು ತಾನೇ ಭಾಳ ಬುದ್ಧಿವಂತ ಅಂತ ತಿಳ್ಕೊಂಡಿರುವಂಥ ಮಹೇಶ್ ಟೆಂಗಿನಕಾಯಿ ಅವರು ಸ್ಥಳೀಯವಾಗಿ ವಾರ್ಡ್ ನಂಬರ್ 59ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಭಾಳ ಬಲಿಷ್ಠವಾಗಿದೆ, ಅದನ್ನು ಹಾಳು ಮಾಡಬೇಕಂತ ಹೇಳಿ SIRನ ಫ್ಯಾಮಿಲಿ ಮ್ಯಾಪಿಂಗ್ಗೆ ಬೂತ್ ಲೆವೆಲ್ ಆಫೀಸರ್ ಆದಂಥ ನಂದಿನಿ ಕುಲಕರ್ಣಿ ಅವರಲ್ಲಿ ಹೋದಾಗ ಅವ್ರ ಜೊತೆ ಸ್ಥಳೀಯ BJP ಕಾರ್ಯಕರ್ತರನ್ನ ಕಳಿಸಿ ವೋಟ್ ಚೋರಿ ಏನು ರಾಹುಲ್ ಗಾಂಧಿ ಹೇಳ್ತಾರೆ ಅದರ ಒಂದು ಭಾಗನ ಅವರು ಮಾಡೋಕ್ಕೆ ಪ್ರಯತ್ನಿಸಿದಾಗ ಅಲ್ಲಿಯ ಸ್ಥಳೀಯರಾದಂಥ ಪ್ರಶಾಂತ್ ಬೊಮ್ಮಜ್ಜಿ ಇರ್ಬೋದು ಮತ್ತು ನಮ್ಮ ಇನ್ನೊಬ್ಬ ಅಲ್ಲಿಯ ಸ್ಥಳೀಯರಾದಂಥ ಸುಮಿತ್ ಅನ್ನುವಂಥ ವ್ಯಕ್ತಿ ಅದನ್ನು ತಕರಾರು ಮಾಡಿದಾಗ, ನೀವು BJP ಕಾರ್ಯಕರ್ತರು ನಿಮಗೆ ಯಾಕೆ ಡಾಕ್ಯುಮೆಂಟ್ ಕೊಡಬೇಕಂತ ಕೇಳಿದಾಗ, ಇವನ್ಯಾರು ನಮ್ಮ ಮರ್ಯಾದಾಸ್ ಅನ್ನುವಂಥ ಒಬ್ಬ BJP ಕಾರ್ಯಕರ್ತ ಅವರ ತಂಗಿ ಆಗಿರುವಂಥ ಅಥವಾ ಅಕ್ಕ ಆಗಿರುವಂಥ ಸುಜಾತಾ ಹಂಡಿನ ಕರೆಸಿ ಬೊಮ್ಮಜ್ಜಿ ಮತ್ತು ಸುಮಿತ್ ಅನ್ನೋರ ಕುಟುಂಬಕ್ಕೆ ಹಿಗ್ಗಾಮುಗ್ಗ ಹೊಡೆದಿರ್ತಾರೆ. ಇದನ್ನು ಪ್ರಶ್ನೆ ಮಾಡೋಕ್ಕೆ ಸುವರ್ಣ ಕಲ್ಕುಂಟ್ಲ ಅವರು ಅಲ್ಲಿ ಹೋದಾಗ ನೀವು ಯಾಕೆ ಈ ರೀತಿ ಮಾಡಿರಿ ಅಂತ ಕೇಳಕ್ಕೆ ಹೋದಾಗ ಅವ್ರ ಮೇಲೂ ಕೂಡ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಪ್ರಾಥಮಿಕವಾಗಿ ಕೇಶಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗ್ತದೆ. ಅವ್ರ ಗುರುಗಳು